ನೇರ ಪೂರ್ಣ ಮೇಲೆ ಟಚ್ ಮಾಡ್ತಾ ಇದೆ. ಇನ್ನಷ್ಟು ನೇರ ಮಡಿನ ಹೊಟ್ಟೆ ಭಾಗ ಒಳಗೆ ತಗೊಳ್ಳಿ. ಎದೆ ವಿಶಾಲಗೊಳಿಸಿ ದೀರ್ಘವಾಗಿ ಉಸಿರಾಟ ಮಾಡ್ತಾರೆ. ಸ್ವಲ್ಪ ಹಾಗೆ ಮೇಲೆ ತಿಳ್ಕೊಳ್ಳಿ, ಟಚ್ ಮಾಡಿ ನಿಧಾನಕ್ಕೆ ಕೈ ಬೆಂಡ್ ಮಾಡ್ತಾ ವಾಪಸ್. ಎರಡು ಕೈ ಮುಂದಕ್ಕೆ ನಿಧಾನಕ್ಕೆ ನೇರ ಮಾಡಿ ಸ್ವಲ್ಪ ಹೊರಕ್ಕೆ. ಈಗ ಹಾಗೆ ಮೇಲೆ ತುಳಿ ಮತ್ತಷ್ಟು ಹೊರಕ್ಕೆ ಕೇಳ್ಬಿಟ್ಟು ಈಗ ನಿಧಾನ ಮುಂದೆ ಕೈ ಹಾಗೆ ತಿರ್ಸ್ಕೊಳ್ತಾ ನಿಧಾನ ಕೆಳಗೆ. ಕೈ ಮೊಣಕಾಲಿಗೆ ಟಚ್ ಆಗಿ ಸ್ವಲ್ಪ ಕೆಳಗೆ ಹೋಗಿ. ಈಗ ಕೈ ನಿಧಾನ ಮೇಲಕ್ಕೆ, ಇನ್ನು ಮೇಲಕ್ಕೆ ಹಸ್ತ ತಿರ್ಸ್ಕೊಳ್ಳಿ. ಮೇಲಕ್ಕೆ ನಿಧಾನ ತಲೆ ಎತ್ತಿ ಮುನ್ನೋಡಿ. ಸ್ವಲ್ಪ ಕೈ ಹೊರಗೆ ಕೆಳ್ಕೊಳ್ಳಿ. ಸ್ವಲ್ಪ ಕೆಳಗೋಗಿ ನಿಧಾನವಾಗಿ ಕೈ ನೇರ ಮಾಡಿ. ಹಾಗೆ ಕೈ ಬೆಂಡ್ ಮಾಡಿ ಮೇಲಕ್ಕೆ ಮತ್ತು ವಾಪಸ್. exhale, exhale, inhale, exhale, inhale, exhale, inhale, exhale, inhale, exhale, inhale, exhale, inhale, exhale, inhale. Relax. ಈಗ ಒಮ್ಮೆ ರೈಟ್ ಸೈಡ್ ನಿಧಾನ ವಾಪಸ್. ಹಾಗೆ ಲೆಫ್ಟ್ ಸೈಡ್ ಮತ್ತೆ ನಿಧಾನ ರೈಟ್ ಸೈಡ್ ವಾಪಸ್. ಹಾಗೆ ಲೆಫ್ಟ್ ಸೈಡ್ ಮತ್ತೆ ವಾಪಸ್ ರೈಟ್ ಸೈಡ್. ಬೆನ್ನಿನ ಮಾಡಿದ ಮುಂದಿನ ಕೈ ಸ್ವಲ್ಪ ಬೆಂಡ್ ಮಾಡಿ. ಬೆಂಡ್ ಮಾಡ್ತಾ 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 ಟರ್ನ್ ಮಾಡಿ ವಾಪಸ್ ಬನ್ನಿ. ಮತ್ತೆ ಕೈ ಇಟ್ಕೊಳ್ಳಿ, ನಿಧಾನ ಕೈ ಬೆಂಡ್ ಮಾಡಿ. ಇನ್ನು ಸ್ವಲ್ಪ ನೇರ ಮಾಡಬೇಕು, ಟರ್ನ್ ಮಾಡಿ ಹಾಗೆ ವಾಪಸ್ ಬನ್ನಿ. ಈಗ ಒಮ್ಮೆ ಅದು ಕೈ ಕಾಲ ನಡುವೆ ಅಂತರ ಇಟ್ಕೊಳ್ಳಿ. ಕೈ ಬೆರಳನ್ನ ಚೆನ್ನಾಗಿ ಪ್ರೆಸ್ ಮಾಡಿ. ನೇರ ಎರಡೂ ಕೈಯಿನ ಎಲ್ಲ ಬೆರಳುಗಳನ್ನು ನೆಲಕ್ಕೆ ಒತ್ತುತ್ತಾ ಸೊಂಟ ಮೇಲಕ್ಕೆ ನೀರ. ಇನ್ನಷ್ಟು ಮೇಲಕ್ಕೆ ತಿಳ್ಕೊಳ್ಳಿ. ಕೈ ಬೆರಳನ್ನು ಚೆನ್ನಾಗಿ ಪ್ರೆಸ್ ಮಾಡಿ. ಪ್ರೆಸ್ ದ ಫಿಂಗರ್, ಪ್ರೆಸ್ ದ ಪಾಮ್, ಎಲ್ಬೋ ಸ್ಟ್ರೈಟ್. ಸ್ವಲ್ಪ ಒಳಗೆ ಕೈ ನೇರ ಮಾಡಿ. ಇನ್ನಷ್ಟು ನೇರ ಮಾಡಿ. ಕಾಲು ಬೆರಳನ್ನು ಚೆನ್ನಾಗಿ ಪ್ರೆಸ್ ಮಾಡಿ. ತಲೆ ಎತ್ತಿದ ಕೈ ಹಸ್ತವನ್ನು ಪ್ರೆಸ್ ಮಾಡ್ತಾ ನಿಧಾನವಾಗಿ ಶೋಲ್ಡರ್ ಬ್ಲೇಡ್ ಬರ್ತದೆ. ಮತ್ತಷ್ಟು ನೇರ ಮಾಡಿ. ನಿಧಾನ ತಲೆ ಎತ್ತಿ ಹಾಗೆ ವಾಕ್ ಮಾಡ್ತಾ ಹಾಗೆ ಅಂತರ ಇಟ್ಕೊಳ್ಳಿ ಕಾಲು ನಡುವೆ. ನಿಧಾನ ನೀರ ಹಿಂದಕ್ಕೆ, ಇನ್ನು ಸ್ವಲ್ಪ ಹಿಂದಕ್ಕೆ ಮೇಲ್ನೋಡಿ. ಎದೆಯ ಭಾಗವನ್ನು ಹೆಚ್ಚು, ಹೊಟ್ಟೆ ನಿಧಾನ ಒಳಗೆ. ಸ್ವಲ್ಪ ಮೊಣಕೈ ಹಿಂದಕ್ಕೆ ಪುಷ್ ಮಾಡಬೇಕು. ಪುಷ್ ಮಾಡಿ ಸ್ವಲ್ಪ ಹಿಂದೆ ಕೆಳ್ಕೊಳ್ಳಿ. ನಿಧಾನಕ್ಕೆ
ವಾಪಸ್ ಕೆಳಗೆ. ಈಗ ಕೈ ಹಿಂದುಗಡೆ ಲಾಕ್ ಮಾಡಿ, ಸ್ವಲ್ಪ ಹಾಗೆ ಹಿಂದಕ್ಕೆ, ಇನ್ನು ಸ್ವಲ್ಪ ಹಿಂದಕ್ಕೆ, ಕೈ ಎತ್ತಿ ಮೇಲೆ, ಸ್ವಲ್ಪ ಕೈ ಹಿಂದಕ್ಕೆ, ಲಾಕ್ ಓಪನ್ ಮಾಡಿ, ಓಪನ್ ಮಾಡಿ ಹಿಂದಕ್ಕೆ ತಳ್ಳಬೇಕು. ಈ ಥರ ಲಾಕ್ ಓಪನ್ ಮಾಡಬೇಕು. ಓಪನ್ ಮಾಡಿ ನಾನು ಹಿಂದಕ್ಕೆ, ಹೆಬ್ಬೆರಳ ಹೊರಗಡೆ ತಳ್ಳಿ, ತಲೆ. ಈಗ ಹಾಗೆ ಬಾಗಿ, ಕೈ ನೇರ ಮಾಡಬೇಕು, ಮುಂದೆ ಬಾಗಿ, ಕಾಲು ನೇರ ಮಾಡಿ, ಎರಡೂ ಪಾದಗಳ ಮೇಲೆ ಸಮಾನವಾದ ಭಾರ. ಕೈ ಎತ್ತಿ ಮೇಲೆ ಸ್ವಲ್ಪ ಮೇಲೆ ನಿಧಾನಗೆ ವಾಪಸ್. ಈಗ ಕೈ ಲಾಕ್ ಮಾಡ್ಕೊಂಡು ನಿಧಾನ ಮೇಲಕ್ಕೆ ಸ್ವಲ್ಪ ತಲೆ ಹಿಂದಕ್ಕೆ, ಮೊಣಕೈ ಪುಷ್ ಮಾಡಬೇಕು ಮೇಲೆ, ಹಾಗೆ ವಾಪಸ್ ಚೇಂಜ್. ಲಾಕ್ ಮಾಡಿ ನಿಧಾನ ಮೇಲಕ್ಕೆ, ಈಗ ಸ್ವಲ್ಪ ಮೇಲಕ್ಕೆ, ಹಾಗೆ ವಾಪಸ್. ಕೈ ಸೊಂಟದ ನಿಂತ್ಕೊಳ್ಳಿ, ನಿಧಾನ ತಲೆ ಮೇಲಕ್ಕೆ, ತಲೆ ಕೆಳಗೆ, ಮತ್ತೆ ಮೇಲೆ ಕೆಳಗೆ, ಮೇಲೆ ಕೆಳಗೆ, ಮೇಲೆ ಕೆಳಗೆ, ಮೇಲೆ ಕೆಳಗೆ. ಈಗ ಹಾಗೆ ನಿಮ್ಮ ಬಲಕ್ಕೆ ತಗೊಳ್ಳಿ. ಎಕ್ಸೇಲ್, ಇನ್ಹೇಲ್, ಎಕ್ಸೇಲ್, ಇನ್ಹೇಲ್, ಎಕ್ಸೇಲ್, ಇನ್ಹೇಲ್, ಎಕ್ಸೇಲ್, ಇನ್ಹೇಲ್, ಎಕ್ಸೇಲ್, ಇನ್ಹೇಲ್, ಎಕ್ಸೇಲ್, ಇನ್ಹೇಲ್, exhale, inhale, exhale, inhale, exhale, inhale. One side. Exhale, inhale, 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 exhale, inhale. ತಲೆ ಕೆಳಕ್ಕೆ ಹಾಕಿಗ ದೀರ್ಘವಾಗಿ ಉಸಿರಾಟ ಮಾಡಿ. ವಾಪಸ್ ಸೂರ್ಯ ನಮಸ್ಕಾರ ನಿಂತ್ಕೊಳ್ಳಿ. ಒಟ್ಟಿಗೆ ಇರಬೇಕು. ಹಿರಣ್ಮಯೇನ ಪಾತ್ರೇಣ
ಎರಡು ಕೈ ನಿಧಾನ ಪಕ್ಕಕ್ಕೆ, ಒಮ್ಮೆ ಕೈ ಮೇಲಕ್ಕೆ ತಗೊಳ್ಳಿ, ಜೋಡಿಸಿ ತಾಡಾಸನ, ಮೇಲಕ್ಕೆ ಎಳ್ಕೊಳ್ಳಿ. ಬದ್ಧಾಂಗುಲಿಯಾಸನ, ಮೇಲ ಟಚ್ ಮಾಡಿ, ಕಾಲು ಬೆರಳನ್ನು ಚೆನ್ನಾಗಿ ಒತ್ತಿ, ಹೊಟ್ಟೆ ಭಾಗ ಒಳಗೆ ತಗೊಳ್ಳಿ, ಸೊಂಟದಿಂದ ಶರೀರ ಮೇಲಕ್ಕೆ ಹೆಚ್ಚು ಮಾಡ್ತಾ ಇದ್ದೀನಿ, ಸ್ವಲ್ಪ ಹಾಗೆ ಮೇಲಕ್ಕೆ. ಈಗೊಮ್ಮೆ ಮೇಲಕ್ಕೆ ನೋಡಿ, ಊರ್ಧ್ವ ಬದ್ಧಾಂಗುಲ್ಯಾಸನ, ಸ್ವಲ್ಪ ಹಾಗೆ ಹಿಂದಕ್ಕೆ ತಗೊಂಡೋಗಿ ಇನ್ನಷ್ಟು ಮೇಲಕ್ಕೆ ಇಡಬೇಕು. ನಿಧಾನವಾಗಿ ಕೈ ಬೆಂಡ್ ಮಾಡಿ ವಾಪಸ್. ಈಗ ಕೈ ಹಿಂದ್ಗಡೆ ಒಮ್ಮೆ ಲಾಕ್ ಮಾಡಿಕೊಂಡು ಹಿಂದಕ್ಕೆ ಇಡಬೇಕು. ಈಗ ಹಾಗೆ ಮೇಲಕ್ಕೆ, ಈಗ ಹಾಗೆ ಹಿಂದಕ್ಕೆ ಮಾಡಿ, ವಾಪಸ್ ಬನ್ನಿ. ಲಾಕ್ ಇದೆಯಲ್ಲ, ಅದು ಎರಡು ತೊಡೆಯ ಮಧ್ಯೆ ಬರಬೇಕು. ಹೀಗಿದೆಯಲ್ಲ, ಇದರಿಂದ ನೋಡಿ, ಲಾಕ್ ಹೀಗೆ ಇಟ್ಕೊಳ್ಬೇಕು, ಸ್ವಲ್ಪ ಅಂತರ ಇಟ್ಕೊಳ್ಬೇಕು, ಕಾಲು ಇಲ್ಲಿಂದ ನಿಧಾನ ಕೈ ಕೆಳಗಡೆ, ಹೀಗೆ ಕೆಳಗಡೆ ತಂದ, ಅಲ್ಲಿಂದ ತೊಡೆಯಿಂದ ಕೆಳಗೆ ತರ್ತದೆ, ನಿಧಾನ ಹಾಗೆ ಕೆಳಗೆ. ಕೆಳಗಡೆ ತಳ್ತಾ ಹೋಗ್ಬೇಕು, ಅಂದರೆ ತೊಡೆಯ ಮಧ್ಯದಲ್ಲಿ ಲಾಕ್ ಅನ್ನು ಕೆಳಗಡೆ ಸರಿತಾ ಹೋಗ್ಬೇಕು. ಮಾಡಿ, ಲಾಕ್ ಟೈಟ್ ಮಾಡಿ, ನಿಧಾನ ಸ್ಟೆಪ್ ಬೈ ಸ್ಟೆಪ್ ಕೆಳಗಡೆ ಸರಿತಾ ಹೋಗಿ. ಎಲ್ಬೋ ಸ್ಟ್ರೇಟ್, ಲಾಕ್ ಆಗಿ ಕೆಳಗೆ ತಗೊಂಡೋಗಿ, ಕಾಲ್ಗೀರ ಮಾಡಿ, ಕಾಲ್ಗೀರ ಮಾಡಬೇಕು, ಕಾಲ್ಗೀರ ಮಾಡಬೇಕು, ಸ್ಟ್ರೈಟ್, ತಲೆಯಿಂದ ಹಾಗೆ ವಾಪಸ್, ರಿಲ್ಯಾಕ್ಸ್. ಪಾದ ಏನ್ ಮಾಡಬೇಕು, ಸ್ವಲ್ಪ ಗ್ಯಾಪ್ ಇಟ್ಕೊಳ್ಬೇಕು, ಪಾದ ಜೋಡಿಸ್ಕೊಂಡು ಮಾಡಿಬಿಟ್ರೆ ನಮ್ಗೆ ಫ್ರೀ ಆಗುತ್ತೆ. ಸ್ವಲ್ಪ ಕಾಲ ಅಗಲ ಇಟ್ಕೊಂಡ್ರೆ ಅವಾಗ ಈಸಿ ಆಗುತ್ತೆ. ಈಗ ಆ ಕಡೆ ಮುಖ ಮಾಡಿ, ಕಾಲು ನಡುವೆ ಅಂತರ ಇಟ್ಕೊಳ್ಳಿ, ಆ ಕಡೆ ಮುಖ ಮಾಡಿ. ಬಲಪಾದ ಬಲಕ್ಕೆ, ಬಲಪಾದ ಬಲಕ್ಕೆ, ಎಡಪಾದ ಹಿಮ್ಮಡ ಬಲಗಡೆ. ಈಗ ನಿಧಾನ ಕಾಲು ಬೆಂಡ್ ಮಾಡಿದ ಹಾಗೇ ಹೋಗಿ ಕೆಳಗೆ, ವೀರಭದ್ರ ಆಸನದ್ದು ಹೋಗಿ ಕೆಳಗೆ, ಕೈ ಸೊಂಟದ ಮೇಲೆ ಇಟ್ಕೊಳ್ಳಿ. ಈಗ 90 ಡಿಗ್ರಿ ಟ್ರಯಾಂಗಲ್ ಬರಬೇಕು, ಹೋಗಿ ಕೆಳಗೆ, ಭುಜ ಹಿಂದಕ್ಕೆ ತಳ್ಳಿ, ಪಾದ ಒತ್ತಿ ಫಿಕ್ಸಿ, ಎಳಿತಾ ಇರಬೇಕು, ಟಚ್ ಮಾಡ್ತಾ ಇರಬೇಕು. ಎಡಪಾದವನ್ನು ಕೂಡ ಒತ್ತುತ್ತಾ ಇರಬೇಕು, ಬಲಗಾಲು 90 ಡಿಗ್ರಿ ಸ್ಥಿತಿ ಬರಬೇಕು. ವಾಪಸ್ ಬನ್ನಿ, ಮತ್ತೆ ಆ ಕಡೆ ಪಾದ ತಿರುಗಿಸಿ, ಭುಜ ಹಿಂದಕ್ಕೆ. ಈಗ ನಿಧಾನ ಕೆಳಗಡೆ ಹೋಗಿ ಕಾಲು ಸರಿಸಿ, ಬಲಗಾಲು ಸರಿಸಿ, ಬಲಗಾಲು ಸರಿಸಿ ಕೆಳಗೆ ಹೋಗಿ, ಕೈ ಸೊಂಟದ ಮೇಲೆ ಹೋಗಿ ಕೆಳಗೆ, ಬಲಪಾದವನ್ನು ಒತ್ತ, ಎದೆ ಎತ್ತಿ, ಶೋಲ್ಡರ್ ಬ್ಯಾಕ್ ಎತ್ತಿ, ಬಲಪಾದ ಒತ್ತಿ, ಎಡಗಾಲ 90 ಡಿಗ್ರಿ ಸ್ಥಿತಿ ಬನ್ನಿ, ತನ್ನಿ, ಹಾಗೆ ವಾಪಸ್ ಪಾದ ಮುಂದಕ್ಕೆ, ಅಂತರ ಕಮ್ಮಿ ಮಾಡಿ, ಹತ್ರ. ಈ ತರ ವೀರಭದ್ರಾಸನ ಇದು ನಮಗೆ 90 ಡಿಗ್ರಿ ಸ್ಥಿತಿಗೆ ಬರಬೇಕು. ಮತ್ತು ತಪ್ಪಾಗುವುದಿಲ್ಲಿ, ಶರೀರ ಆ ಕಡೆ ಹೋದಾಗ ಏನಾಗುತ್ತೆ, 90 ಡಿಗ್ರಿಗಿಂತ ಜಾಸ್ತಿ ಬೆಂಡ್ ಮಾಡಬೇಕು. ಹೌದಾ? ಇಲ್ಲ ಏನೋ ಇಲ್ಲೇ ಇದೀರಲ್ಲ,
ಸೊ ಅದಕ್ಕೆ ವೀರಭದ್ರಾಸನ ಪ್ರಕಾರ ಡೋ ಇದನ್ನ ಸರಿ ಮಾಡಿಕೊಳ್ಳೋದು ಹೇಗೆ? ದಂಡವನ್ನು ಇಟ್ಕೊಂಡು ಮಾಡುವುದು ಅಲ್ವಾ? ಆಮೇಲೆ ಏನ್ ಮಾಡೋದು? ಗೋಡೆ ವಾಲು ಸಪೋರ್ಟ್ ಹೇಗೆ ಮಾಡ್ತೀವಿ ಅಂದ್ರೆ ಗೋಡೆಗೆ ಕೈ ಬೇರೆ ಕೊಡೋದು. ನೋಡಿ ಇಲ್ಲಿ ರಾಡ್ ಇಟ್ಕೊಳ್ಳೋದು, ಕಾಲು ಹೊರಗಡೆ, ಕಾಲು ಬೆಂಡ್ ಮಾಡಬೇಕು. ನಾನು ನೋಡಿ ಎಲ್ಲಿ ತೋರಿಸ್ತೀನಿ, ಈ ಕಡೆ ಇಲ್ಲಿ ವೀರಭದ್ರಾಸನ ಪ್ರಕಾರ ದೋ. ಹೀಗೆ ನೋಡಿ ಪಾದ ತಿರ್ಸ್ಕೋಬೇಕು. ಕ್ಯಾಮರಾ ಈ ಕಡೆ ಸ್ವಲ್ಪ ತಿರ್ಸಿ. ಪಾದ ಗೋಡೆ ಕೊಡಬೇಕು. ಹೊರಗಡೆ ಕಾಲು ನಿಧಾನ ಹಾಗೆ ವೆಟ್ ಮಾಡ್ತಾ ಹೋಗ್ಬೇಕು. ನೋಡಿ ಇಲ್ಲಿ ಸ್ಥಿತಿಯದು ಶೋಲ್ಡರ್ ಲೆವೆಲ್ ಇದೆ. ಆಮೇಲೆ ನೇರ ಮಾಡಿ, ಗೊತ್ತಾಯ್ತಲ್ಲ? ಇಲ್ಲಿ ಒಂದು ಏನಾಗುತ್ತೆ ಅಂದ್ರೆ ನಾವು ಮೇಲೆ ಇಟ್ಕೊಂಡ್ವಿ ಅಂತ ಇಟ್ಕೊಳ್ಳಿ. ಏನಾಯ್ತು? ಮೇಲೆ ಇಟ್ಕೊಂಡ್ರೆ ಮೇಲೆ ಹೋಯ್ತು. ಇಲ್ಲಿ 90 ಡಿಗ್ರಿ ಹೋಯ್ತಾ? ಇಲ್ಲ. ನಮ್ಮ ಶೋಲ್ಡರ್ ಲೆವೆಲ್, ನಮ್ಮ ಶೋಲ್ಡರ್ ಲೆವೆಲ್ ಹೋಗ್ಬೇಕು, ಕೆಳಗಡೆ ಹೋಗ್ಬೇಕು. 90 ಡಿಗ್ರಿ ಬಂದಾಗ ಸ್ಥಿತಿಗೆ ಯಾವ್ದು ಬರುತ್ತೆ ರಾಡು ಅದನ್ನ ಇಟ್ಕೋಬೇಕು, ಎಳಿಬೇಕು, ಚೆನ್ನಾಗಿ ಟಚ್ ಮಾಡ್ಬೇಕು. ಆವಾಗ ನಮಗೆ ಕರೆಕ್ಟ್ ಆಗಿ ಬರುತ್ತೆ. ಇದನ್ನ ಹಿಡ್ಕೊಳ್ದು ಯಾಕೆ? ಶರೀರ ಮುಂದೆ ನೋಡ್ತೀವಿ. ಸೊ ಅದಕ್ಕೆ ಇದನ್ನ ಹಿಡ್ಕೊಬಿಟ್ರೆ ಆವಾಗ ಏನಾಯ್ತು? ಅಲ್ಲೇ ಜಗ್ಬೇಡಿ, ಸ್ಥಿತಿ ಚೆನ್ನಾಗಿ. ಅದೇ ತರ ಇಲೆಕ್ಟ್ರಿಕ್ ಕಂಬ ಇರುತ್ತೆ, ಇಲೆಕ್ಟ್ರಿಕ್ ಕಂಬಕ್ಕೆ ಒಂದು ಇದು ಎಳಿತಾರೆ, ನೋಡಿದ್ರಿ ನೀವು? ಅದು ಬಿಡಬಾರ್ದಂತ. ಅದು ವೀರಭದ್ರಾಸನ ಪ್ರಕಾರವೂ ಮಾಡಲ್ಲ, ಆದ್ರೆ ತ್ರಿಕೋನಾಸನ ಮಾಡ್ಬೋದು. ಅದಕ್ಕೋಸ್ಕರ ಅದನ್ನ ಏನ್ ಮಾಡ್ತಾರೆ? ಜಗ್ತಾರೆ, ಜಗ್ಗಿ ಭೂಮಿಗೆ ಒಂದು ಹುಕ್ ಹಾಕಿ ಎಳಿತಾರೆ. ಈಗೊಂದ್ಸರಿ ಎಲ್ಲರೂ ಅಭ್ಯಾಸ ಮಾಡಿ. ಹೇಳ ಮಾಡಿ. ಹೋಗಿ ಹಾಗೆ 90 ಡಿಗ್ರಿ ಸ್ಥಿತಿಗೆ ಹೋಗ್ಬೇಕು. ಸೊಂಟ ಮುಂದೆ ಬಲ ಸೊಂಟ ಮುಂದೆ ಹೋಗ್ಬಾರ್ದು, ಅಲ್ಲಿ ಡ್ರಾಪ್ ಆಗಬಾರ್ದು. ಕೆಳಗೆ ಹೋಗಿ, ಕೆಳಗೆ ಹೋಗಿ ಹೋಗಿ ಕೆಳಗೆ ಬನ್ನಿ, ವಾಪಸ್ ಮಾಡಿ ಮಾಡಿ ಕೆಳಗೆ ಕೈ ಹೊರಗಡೆ ಇರುವ ಕೈ ಎತ್ತಿ, ಹೊಟ್ಟೆ ಒಳಗೆ ಪೇಟ್ ಅಂತ ಎತ್ತಿ, ಸೊಂಟದಿಂದ ಶರೀರ ಎತ್ತಿ, ಇನ್ನು ಕೆಳಗೆ ಹೋಗಿ, ಕೆಳಗೆ ರಾಡ್ ಇಟ್ಟು ಹೋಗಿ ಹೋಗಿ ನೇರ ಮಾಡಿ, ಕೆಳಗಡೆ ರಾಡ್ ಇಟ್ಕೋಬೇಕು. ಅದೇ ಹೋಗಿ ಹಾಗೆ ವಾಪಸ್ ಬನ್ನಿ, ರಿಲ್ಯಾಕ್ಸ್. ಈ ತರ ವೀರಭದ್ರಾಸನ ಪ್ರಕಾರವು ವಿತ್ ವಿಂಡೋ ಸಪೋರ್ಟ್ ಅಭ್ಯಾಸ ಮಾಡಿ. ಇನ್ನೊಂದು ತರದಲ್ಲಿ ಏನ್ ಮಾಡಬಹುದು? ವೀರಭದ್ರಾಸನ ಪ್ರಕಾರ ಆ ಪಿಲ್ಲರ್ ಉಪಯೋಗಿಸಿಕೊಂಡು ವೀರಭದ್ರಾಸನ ಪ್ರಕಾರ ಲೋ ಮಾಡುವುದು. ಹೇಗೆ? ವೀರಭದ್ರಾಸನ ಪಿಲ್ಲರ್ ಉಪಯೋಗಿಸಿಕೊಂಡು ಪಿಲ್ಲರ್ಗೆ ಏನ್ ಮಾಡಬೇಕು? ಆ ಕಡೆ ಪಾದ ಜೋಡಿಸಿ ನೋಡಿ. ಈಗ ಈ ಸದ್ಯಕ್ಕೆ ಇದೊಂದು ಪಿಲ್ಲರ್, ಆಮೇಲೆ ಒಂದು ಕೆಳಗಡೆ ಬಂದ್ರೆ ಮುತ್ತಾಣ, ಇಲ್ಲಿವರೆಗೆ ಪಿಲ್ಲರ್. ಇಲ್ಲಿ ನೋಡಿ, ಈ ಪಿಲ್ಲರ್ ಉಪಯೋಗಿಸ್ಕೊಂಡು ನಾವು ವೀರಭದ್ರಾಸನ ಪ್ರಕಾರ ದೋ ಮಾಡಬೇಕು. ನೋಡಿ, ಕಾಲ್ ನಡುವೆ ಗ್ಯಾಪ್ ನೋಡಿ. ಈ ಪಿಲ್ಲರ್ ಇದೆಯಲ್ಲ, ಪಿಲ್ಲರ್ ಕರೆಕ್ಟ್ ಆಗಿ ಎಂತಾಗಬೇಕು? ನಮ್ಮ ಶರೀರ ತಾಗಬೇಕು. ಆಯ್ತಾ? ಇಲ್ಲಿಂದ ಹೀಗಿಟ್ಕೋಬೇಕು. ಒಂದು ಭುಜ ಗೊತ್ತಾಯ್ತಲ್ಲ? ಭುಜ ಹೀಗಿಟ್ಕೊಳ್ಬೇಕು ನೋಡಿ. ಈಗ ಪಾದ ತಿರ್ಸ್ತೀನಿ. ಈಗ ನಾನು ಪಿಲ್ಲರ್ ಹಾಗೆ ಬಿಡಲ್ಲ, ನಿಧಾನ ಕೆಳಗಡೆ ಹೋಗ್ಬೇಕು ನೋಡಿ.
ಗೊತ್ತಾಯ್ತಲ್ಲ ನೋಡಿ, ಗಮನಿಸಿ, ಗೊತ್ತಾಯ್ತಲ್ಲ ನೋಡಿ. ಅದು ಭುಜ ಹಿಡ್ಕೊಂಡಿದ್ದೀನಿ, ಕೆಳಗಡೆ ನೋಡಿ 90 ಡಿಗ್ರಿ ಬಂತಾ ಇಲ್ಲ ನೋಡಿ, ಭುಜ ಹಿಡ್ತಾರೆ ಅಲ್ವಾ. ಈ ತರ ಸ್ವಲ್ಪ ನಾನು ಅಭ್ಯಾಸ ಮಾಡೋ, ಸ್ವಲ್ಪ ಈ ಕಡೆ ಬಂದ್ರೆ ಏನಾಯ್ತು ತಪ್ಪಾಯ್ತು ಅಂತ, ರಾಂಗ್ ಪೊಸಿಷನ್ ಇದೆ ಅಂತ, ಗೊತ್ತಾಯ್ತಲ್ಲ. ಈ ತರ ಅಭ್ಯಾಸ ಮಾಡಬೇಕು. ಒಂದು ಈ ತರ ಇಲ್ಲ, ಇವೊಂದ್ಸರಿ ಒಂದು ಕೆಲಸ ಮಾಡಿ, ಒಬ್ಬರೊಬ್ರು ಟ್ರೈ ಮಾಡಿ. ಇದನ್ನ ಮಾಡಿಸಿದ್ನಲ್ಲ ಈಗ, ಅದನ್ನು ಮಾಡಿ. ಯಾರಿಗೆ ಯಾರು ಪಿಲ್ಲರ್ ಆಗ್ತದೆ ನೋಡಿ, ಒಬ್ಬರಾದ್ಮೇಲೆ ಒಬ್ಬರು ಮಾಡ್ಬೇಕು. ಮಾಡಿ. ಯಾರು ಪಿಲ್ಲರ್ ಯಾವಾಗಿಲ್ಲ ಆಗಿದೆ ಮಾಡಿ. ನೀವು ಮುಗಿದ ಅವರಿಗೆ ಅವಕಾಶ ಮಾಡ್ಕೊಳ್ಳಿ. ಅವ್ರನ್ನ ಹೇಳ್ಕೊಡೋದಲ್ಲ, ಪಿಲ್ಲರ್ ಹೇಳ್ಕೊಳಿಕ್ಕಾಗಲ್ಲ, ಪಿಲ್ಲರ್ ಇದ್ದಲ್ಲಿ ಹೋಗ್ಬೇಕು. ಹಾಗೆ ಹೋಗಿ ನಿಧಾನ ಕೆಳಗೆ, ಶೋಲ್ಡರ್ ಬ್ಯಾಕ್ ಹೋಗಿ ಕೆಳಗೆ ಪ್ರಯತ್ನ ಮಾಡಿ. ಆನ್ಲೈನ್ ಅಲ್ಲಿ ಇರುವವರು ವಿಂಡೋ ಸಪೋರ್ಟ್ ತಗೊಂಡು ಮಾಡ್ಬೋದು, ಅಥವಾ ಗೋಡೆ ಸಪೋರ್ಟ್ ತಗೊಂಡು ಮಾಡ್ಬೋದು. ಮಾಡ್ಬೇಕು, ಈ ಕಾಲು ಒಂದು ಕಾಲು ಮಾತ್ರ ಬೆಂಡ್ ಮಾಡ್ಬೇಕು, ಅದನ್ನ ಬಿಟ್ಟು ಹೊರಗೆ ಹೋಗ್ಬಾರ್ದು. ನೋಡಿ ಚೆನ್ನಾಗಿ ಬರ್ತದೆ ಅಲ್ವಾ. ಬನ್ನಿ ಯಾರು ಆಗಿಲ್ಲ ಅವಕಾಶ ಮಾಡಿ. ನಿಧಾನ ಕೆಳಗೆ ಎಕ್ಸೇಲ್ ಮಾಡ್ತಾ ಕೆಳಗೆ ಬಿಡ್ತಾಯ್ತಾ. ಇಷ್ಟು ಬೇಗ ನಿಲ್ಸ್ಕೊಡ್ರಲ್ಲ, ಕಾಲು ಒಳಗೆ 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 ಒಳಗೆ. ಈಗ ಮಾಡಿ, ಒಂಥರ ಕಮ್ಮಿ ಮಾಡಬೇಕು, ಒಂಥರ ಕಮ್ಮಿ ಮಾಡಬೇಕು. ಈ ಕಾಲು ಸರಿಸಬೇಕಾಗಿರೋ ಆ ಕಾಲು, ಎರಡು ಕಾಲು ಈಕ್ವಲ್ ಆಗಿರ್ತದೆ. ಇನ್ನೊಂದು ಕಡೆ ಮಾಡಿ ಇಟ್ಕೊಳ್ಳಿ ಬಗ್ಗೆ, ಆಯ್ತಾ. ಅಂತ ಹೋಗಿ ಹೋಗಿ ಆ ಕಾಲು ಬೆಂಡ್ ಮಾಡಿ. ನೋಡಿ, ಇಲ್ಲಿ ನನಗೆ ವೀರಭದ್ರಾಸನ ಅದು, ಅಲ್ಲಿ ಅವರಿಗೆ ವೀರಭದ್ರಾಸನ ಅದು. ಫಿಕ್ಸ್ಬೇಕು, ಗಟ್ಟಿ ಹೇಳ್ಕೋಬೇಕು. ಇನ್ನು ಸ್ವಲ್ಪ ಚೆನ್ನಾಗಿ ಬರ್ಬೇಕಾದ್ರೆ ಹೇಗೆ ನೋಡಿ, ಇಲ್ಲ ಹೋಗಿ ಕೆಳಗೆ, ಹೋಗಿ ಹೋಗಿ ಕೆಳಗೆ 90 ಡಿಗ್ರಿ ಬರ್ಬೇಕು. ಈಗ ಕೈಯ ನೇರ ಗೊತ್ತಾಯ್ತಲ್ಲ. ಇದೇ ತರ ಆದ್ರೆ ಈ ಕಡೆ ಮಾಡ್ತೇವೆ ಮಾಡಿ. ಸರಿ ಮಾಡಿ, ನಾನೇ ಕೆಳಗೆ ಹೋಗ್ಬೇಕು, ಹೋಗ್ಬೇಕು ಕೆಳಗೆ. ಹೋಗಿ ಕಾಲು ನೇರ ಮಾಡಬೇಕು, ಗಟ್ಟಿ ಹಿಡ್ಕೋಬೇಕು. ಹೋಗಿ ಕೆಳಗೆ, ಹೊರಗಡೆ ಕಾಲು ವೇಟ್ ಮಾಡಬೇಕು. ಪಾದ, ಇಬ್ಬರು ಪಾದನೂ ಕೂಡ ಒಟ್ಟಿಗೆ ಜೋಡಿಸ್ಬೇಕು. ಪಾದದ ಹೊರ ಅಂಚು, ಕೈ ನೇರ ಮಾಡಿ, ಕಾಲು ನೇರ ಮಾಡಿ. ಈ ಕಡೆ ಕಾಲು, ಆ ಒಳಗಡೆ ಕಾಲು ನೇರ. ಬನ್ನಿ ವಾಪಸ್. ಈ ತರ ಅಭ್ಯಾಸ ಮಾಡಿ. ಕಾಲು ನಡುವೆ ಗ್ಯಾಪ್ ಇದೆ. ಕಾಲು ನಡುವೆ ಗ್ಯಾಪ್ ಇದೆ. ಹಿಮ್ಮಡ ಸ್ವಲ್ಪ ಹೊರಗೆ. ಈಗ ನಿಧಾನ ಕಾಲು ಬೆಂಡ್ ಮಾಡಿ ಕೆಳಗೆ ಸ್ವಲ್ಪ ಹಾಗೆ. ಎರಡು ಕಾಲು ಇಕ್ವಲ್ ಆಗಿ ಕೆಳಗಡೆ ಬಂದು ಮುನ್ನೋಡಿ, ಕೈ ಹಾಗೆ ಮೊಣಕಾಲ ಮೇಲೆ ಪ್ರೆಸ್ ಮಾಡಿ, ಭುಜ ಹಿಂದ ಕಡೆ. ಈಗ ಬಲಗೈ ನಿಧಾನ ಕೆಳಗಡೆ ಉರಿ, ರೈಟ್ ಹ್ಯಾಂಡ್ ಸಪೋರ್ಟ್ ಮುನ್ನೋಡಿ. ಹಾಗೆ ಲೆಫ್ಟ್ ಸೈಡ್ ಟ್ವಿಸ್ಟಿಂಗ್, ವಾಪಸ್ ಚೇಂಜ್, ರೈಟ್ ಹ್ಯಾಂಡ್ ನೀ ಸಪೋರ್ಟ್, ಟರ್ನ್ ದ ಬಾಡಿ. ಮತ್ತೆ ವಾಪಸ್ ಕೆಳಗೆ ಕೈ ಹಸ್ತ ಉರಿ, ನಿಧಾನ ಕಾಲನ್ನು ನೀರ.
ಕೈ ಪ್ರೆಸ್ ಮಾಡ್ತಾ ಇದೆ. ಮತ್ತೆ ಕಾಲು ಬೆಂಡ್ ಮಾಡಿ. ಈಗ ಮತ್ತೆ ಬಲ ಪಾದವನ್ನು ಇಟ್ಕೊಳ್ಳಿ. ರೈಟ್ ಎಲ್ಬೋ ಸಪೋರ್ಟ್, ಹೋಲ್ಡ್ ಯುವರ್ ಲೆಫ್ಟ್ ಫೋಟ್, ಟರ್ನ್ ದ ಬಾಡಿ ಮೇಲೆ ಕೊಡಿ. ಶೇಕ್ ನಿಧಾನವಾಗಿ ಕೆಳಗೆ ಎಲ್ಬೋ ಸಪೋರ್ಟ್ ಕೊಡಿ. ಹಾಗೆ ಮೊಣಕಾಲ ಕೈ ಇಟ್ಕೊಂಡು ಮೇಲೆ ನೋಡಿ, ಟರ್ನ್ ಮಾಡಿ, ಮೇಲೆ ಪ್ರೆಸ್ ಮಾಡಿ ಟರ್ನ್. ಹಾಗೆ ಕೈ ಹಸ್ತ ಊರಿಗ ತಲೆ ಎತ್ತಿ ಮುನ್ನುಡಿ. ನಿಧಾನ ಕಾಲು ನೇರ ಮಾಡಿ, ಹಿಮ್ಮಡ ಸ್ವಲ್ಪ ಫಲಕ, ಕೈ ನೇರ, ಕೈ ಹಸ್ತ ತಿರುಗಿಸ್ಕೊಡಿ. ತಿರುಗಿಸಿ ಕಾಲು ನೇರ ಮಾಡಿ. ಪುಷ್ ದ ನೀ, ಹಿಪ್ ಜಾಯಿಂಟ್ ಇಂದ ಮುಂದಕ್ಕೆ ಬಾಗಬೇಕು. ಶೋಲ್ಡರ್ ಬ್ಲೇಡ್ ಓಪನ್ ಆಗಬೇಕು. ಫ್ರಂಟ್ ಬೆಂಡಿಂಗ್ ಮಾಡುವಾಗ ನಮ್ಮ ಇಡೀ ಬೆನ್ನು ಮೂಳೆಯನ್ನು ಹಿಗ್ಗಿಸ್ಕೊಂಡು ಬಾಗಬೇಕು. ಈಗ ಕೈ ಸ್ವಲ್ಪ ಹಿಂದೆ ತಗೊಂಡೋಗಿ, ಸ್ವಲ್ಪ ಹಿಂದೆ, ಕಾಲು ದಾಟಿ ಕೊಡಿ. ಈಗ ಹಾಗೆ ವೇಟ್ ಸ್ವಲ್ಪ ಮುಂದೆ ತಗೊಳ್ಳಿ. ಕೈ ಬೆಂಡ್ ಮಾಡ್ತಾರೆ. ತಲೆ ನೆಲದ ಕಡೆ ತಗೊಂಡೋಗಿ, ತಲೆ ನೆಲದ ಕಡೆ ತಗೊಂಡೋಗಿ ನೇರ ಮಾಡಿ. ಕೈಯನ್ನು ಸ್ವಲ್ಪ ಹಿಂದೆ ತಗೊಂಡು ಈಗ ಕಾಲನ್ನು ನೇರ ಮಾಡಿ. ಪ್ರಸಾರಿತ ಪಾದೋತ್ಥಾನಾಸನ. ಬಟನ್ ಪುಷ್ ಮಾಡಿ. ಬಟನ್ ಪುಷ್ ಮಾಡಿದ್ರೆ ಸ್ವಲ್ಪ ಕೆಳಗೆ, ಕಾಲು ನೇರ ಮಾಡಿದ್ರೆ ನಾನು ಕೆಳಗೆ, ಸ್ವಲ್ಪ ಕೆಳಗೆ, ಹಿಮ್ಮಡವನ್ನು ಹೋಗಿ ಸ್ವಲ್ಪ ಕೆಳಗೆ, ತಲೆ ಟಚ್ ಮಾಡಿ, ತಲೆ ಟಚ್ ಮಾಡಿ. ಕಾಲು ನೇರ ಮಾಡಿ. ಪುಷ್ ದ ಬಟನ್. ಬನ್ನಿ ನಿಧಾನವಾಗಿ ಕೈ ಮುಂದಕ್ಕೆ ತಗೊಳ್ಳಿ. ಕಾಲಿನ ಅಂತರ ಕಮ್ಮಿ ಮಾಡ್ತಾ ಹೋಗಿ, ಕಮ್ಮಿ ಮಾಡ್ತಾ ಹೋಗಿ. ಹಾಗೆ ಉತ್ಥಾನ, ಉತ್ಥಾನ, ಒಂದು ಕೆಳಗೆ, ಹೊಟ್ಟೆ ಪೂರ್ಣ ಒಳಗೆ ತಗೊಳ್ಳಿ. ಹಿಮ್ಮಡ ಇಟ್ಕೊಳ್ಳಿ. ಈಗ ನಿಧಾನ ಕೆಳಗೆ, ಕಾಲು ನೇರ ಮಾಡಿ ಒಳಗೋಗಿ. ಹಾಗೆ ಕೆಳಗೆ ಸ್ವಲ್ಪ ಕಾಲಿಟ್ಕೊಳ್ಳಿ, ಗಟ್ಟೆ ಇಟ್ಕೊಳ್ಳಿ. ಮೊಣಕೈ ಹೊರಗಡೆ ತರ್ತಾ ಇದೆ. ಪಾದಗಳ ಮೇಲೆ ಸಮಾನ ಭಾರ. ನಿಧಾನ ಒಳಗೆ, ಸ್ವಲ್ಪ ಕೆಳಗೆ, ಕೈ ಅಗಲ ಮಾಡಿ. ಹೊಟ್ಟೆ ಒಳಗೆ ತಗೊಂಡು ನಿಧಾನ ಒಳಗೆ, ನಿಧಾನ ತಲೆ ಎತ್ತಿ ಮುಂದಕ್ಕೆ ನೋಡಿ. ಕಾಲು ಬೆಂಡ್ ಮಾಡಿ. ಹಾಗೆಯೇ ವಾಪಸ್. ಈಗ ಹಾಗೆ ಈ ಕಡೆ ಮುಖ ಮಾಡಿ ವಜ್ರಾಸನದಲ್ಲಿ, ವಜ್ರಾಸನ.